ಬೀಚ್ ಸೈಡ್ ಅಲ್ಲಿ ಬೆವರು ಸೂರಿಸಿ ರೆಡಿ ಮಾಡಿರೋಂಥ ಅವಲಕ್ಕಿ ಬಾತ್ ನೋಡಿ ಹೆಂಗಿದೆ. ಈ ಅವಲಕ್ಕಿ ಬಾತಿನ ಸ್ಪೆಷಾಲಿಟಿ ಏನು ಅಂದ್ರೆ ನಾವು ಉಪ್ಪು ಯೂಸ್ ಮಾಡಿಲ್ಲ, ಸಮುದ್ರದ ನೀರನ್ನೇ ತಗೊಂಡು ಅವಲಕ್ಕಿಗೆ ಹಾಕಿ ಅದನ್ನ ಚೆನ್ನಾಗಿ ಫ್ರೈ ಮಾಡಿದೀವಿ. ಚೆನ್ನಾಗಿರುತ್ತೆ ಟೇಸ್ಟ್. ಸಮುದ್ರದ ಪಕ್ಕ ವೀಕ್ ಫುಲ್ ಕೆಲಸ ಮಾಡಿರ್ತಾರಲ್ಲ, ಇವ್ರಿಗೆ ಸ್ಟ್ರೆಸ್ ರಿಲೀಫ್ ಅಂದ್ರೆ ಇದೆ. ಎಲ್ಲ ವೀಕೆಂಡಲ್ಲೂ ಬೀಚಿಗೆ ಬರ್ತಾರೆ, ಕುಕ್ ಮಾಡ್ಕೋತಾರೆ, ಬ್ರೇಕ್ಫಾಸ್ಟ್ ತಿಂತಾರೆ, ಲಂಚ್ ತಿಂತಾರೆ, ಆಮೇಲೆ ತಿರ್ಗಾ ಹೋಗ್ತಾರೆ. ವಾರದ ಪೂರ್ತಿ ಇರೋ ಸ್ಟ್ರೆಸ್ ಎಲ್ಲ ಈ ಬೀಚ್ ಸೈಡಲ್ಲಿ ಬ್ಲಾಸ್ಟ್ ಮಾಡ್ತಾರೆ ಅಲ್ವಾ ಬ್ರೋ? ಗುಡ್ ಟು ಡೂ ಥಿಂಗ್ಸ್. ಎಲ್ಲ ಐಟಮು ಇದೆ ನೋಡಿ. ಇಲ್ಲಿ ಏನು ಬೇಕು ಎಲ್ಲ ಮಾಡ್ಬೋದು ಇಲ್ಲಿರೋ ಐಟಮಲ್ಲಿ. ಹಸಿಮೆಣಸಿನ್ಕಾಯಿ ಎತ್ಕೊಳ್ಳೋದು, ಕತ್ರಿಲಿ ಕಚ್ಚ ಕಚ್ಚ ಅಂತ ಕತ್ತರಿಸಾಕೋದು. ನಾವು ಇಲ್ಲಿ ಬಂದಾಗ ಎಷ್ಟು ತಣ್ಣಗಿತ್ತು, ಎಷ್ಟು ಪ್ಲೆಸೆಂಟ್ ವೆದರ್ ಇತ್ತು. ಟೈಮ್ ಆಗ್ತಾ ಅಷ್ಟೇ ಹಾರ್ಶ್ ವೆದರ್ ಆಗ್ತಾ ಇದೆ. ಸಿಕ್ಕಾಬಟ್ಟೆ ಬಿಸಿಲಾಗ್ತಾ ಇದೆ. ಆ ದೊಡ್ಡ ಬಲೆ ಹಾಕ್ಬಿಟ್ಟು ಸಿಕ್ಕಾಬಟ್ಟೆ ಮೀನ್ ಹಿಡಿತಾರೆ. ಅದು ಬಿಸ್ನೆಸ್ ಪರ್ಪಸ್, ಮೀನ್ ಹಿಡಿತಾರೆ, ಮಾರ್ತಾರೆ. ಆದ್ರೆ ಒಬ್ರಿಬ್ರು ಅಲ್ಲಲ್ಲಿ ಮೀನ್ ಹಿಡಿತಾ ಇರ್ತಾರಲ್ಲ, ಅದು ಅವ್ರಿಗೆ ಸುಮ್ಮನೆ ಹಾಬಿ ಆಗಿರುತ್ತೆ. ಫಿಶಿಂಗ್ ಸ್ಟಿಕ್ ಇಲ್ಲಿದೆ ನೋಡಿ. ಫಿಶ್ ವೈರ್ ಅಂತೂ ನುಲ್ಸ್ಕೊಂಡ್ಬಿಟ್ಟಿದೆ. ಇದನ್ನ ಬಿಡಿಸೋಕ್ಕೆ ಹರಸಾಹಸ ಪಡ್ತವ್ರೆ. ಆ ವೈರ್ ಅಂತೂ ಫುಲ್ಲು ತೆಳ್ಳಗಿದೆ ನೋಡಿ. ಫಿಶಿಂಗ್ ಸ್ಟಿಕ್ಗೆ ಆ ದಾರದಲ್ಲಿ ನೋಡಿ ಇದನ್ನ ಕಟ್ತಾವ್ರೆ. ಇದೆಲ್ಲ ನೋಡೋಕೊಳ್ಳೆ ಕಲರ್ ಥರ ಇದೆ. ಫಿಶ್ ಇದನ್ನ ಯಾವುದೋ ಊಟ ಅಂದ್ಕೊಂಡು ಬಂದು ಬಾಯಾಕಕ್ಕೆ ಬರುತ್ತೆ. ಅವಾಗ ಇವರ ಜಾಲದೊಳಗಡೆ ಸಿಗಾಕೊಂಡ್ಬಿಡುತ್ತೆ. ಅವಾಗ ಈಸಿಯಾಗಿ ಇವರು ಫಿಶ್ನ ಹಿಡಿತಾರೆ. ಇಲ್ಲಿರೋದು ವೆಯ್ಟ್ ಇದು ಭಾರ ಇದೆ. ಇದು ಕೆಳಗಡೆ ಕೂತ್ಕೊಳ್ಳುತ್ತೆ. ಬೀಚ್ ಸೈಡಲ್ಲಿ ಬೆವರು ಸೂರಿಸಿ ರೆಡಿ ಮಾಡಿರೋಂಥ ಅವಲಕ್ಕಿ ಬಾತ್ ನೋಡಿ ಹೆಂಗಿದೆ. ತಟ್ಟೆಯಲ್ಲಿ ಅವಲಕ್ಕಿ ಬಾತ್ ಇದೆ. ಆಮೇಲೆ ಮುಸ್ಲಿ ಅದಿದೆ. ನಮ್ಗೆ ಅಭ್ಯಾಸ ಇಲ್ಲ. ಅದ್ರ ಪಕ್ಕ ಬಾದಾಮಿ ಬೀಜ, ಅದ್ರ ಪಕ್ಕ ಡೇಟ್ಸ್. ಮತ್ತೆ ಈ ಅವಲಕ್ಕಿ ಬಾತಿನ ಸ್ಪೆಷಾಲಿಟಿ ಏನು ಅಂದ್ರೆ ನಾವು ಉಪ್ಪು ಯೂಸ್ ಮಾಡಿಲ್ಲ, ಸಮುದ್ರದ ನೀರನ್ನೇ ತಗೊಂಡು ಅವಲಕ್ಕಿಗೆ ಹಾಕಿ ಅದನ್ನ ಚೆನ್ನಾಗಿ ಫ್ರೈ ಮಾಡಿದೀವಿ. ಚೆನ್ನಾಗಿರುತ್ತೆ ಟೇಸ್ಟ್. ಸಮುದ್ರದ ಪಕ್ಕ ಇದ್ರೆ ಸಮುದ್ರದ ನೀರು ಉಪ್ಪನ್ನೇ ಕುಕ್ಕಿಂಗಿಗೆ ಬಳಸ್ಕೊಂಡ್ರೆ ಆ ಉಪ್ಪು ಕಾಸ್ಟ್ ಇರುತ್ತೆ ನೋಡಿ, ಅದು ನಮಗೆ ಉಳಿಯುತ್ತೆ. ಇದರಿಂದ ಸ್ವಲ್ಪ ದುಡ್ಡನ್ನ ಉಳಿಸ್ಬೋದು ನಾವು. ಬಜೆಟ್ ಫುಡ್ ಕುಕ್ಕಿಂಗ್ ಆಗುತ್ತೆ ಸಮುದ್ರದ ಪಕ್ಕ. ಅವರೆಲ್ಲ ಕರೆ ಅಂತ ತಿಳ್ಕೊತಾರ. ನಮ್ಮವ್ರ ನನಗಿಂತ ಬುದ್ಧಿವಂತರು ಇವ್ರು ಏನೇನು ತಗೋಬೇಕು, ಏನೇನು ತಗೋರ್ದೆಲ್ಲ ಗೊತ್ತಿರುತ್ತೆ ಅವ್ರಿಗೆ. ಮತ್ತೆ ಬ್ರೋ ನಿಮ್ದು ಇದು ಎಷ್ಟನೇ ಸಮುದ್ರದ ಪಕ್ಕ ಕುಕ್ಕಿಂಗ್? ಅರೌಂಡ್ 50-60 ಟೈಮ್ಸ್ ಇನ್ ಟೋಟಲ್. 50-60 ಸಲ ಸಮುದ್ರದ ಪಕ್ಕ ಅಡುಗೆ ಮಾಡ್ಕೊಂಡು ತಿಂದವ್ರ ಗುರು. ಇವರಂತೂ ಸೀನಿಯರ್ ಮೋಸ್ಟ್ ಕ್ಯಾಂಪಿಂಗ್ ಮಾಡೋದ್ರಲ್ಲಿ. ನಾನೊಂದು 2-3 ಸಲ ಮಾಡಿದ್ದೀನಿ ಅಷ್ಟೇ. ಚೆನ್ನಗೌಡ ಕುಂಬರ ಮಾಡಿದ ಕೊಡನವ್ವ, ಚೆನ್ನಪ್ಪ ಚೆನ್ನಗೌಡ ಕುಂಬರ ಮಾಡಿದ ಕೊಡನವ್ವ. ನೀರಿಗೆ ಬಂದೇನಾ ತಂಗಿ ಚಂದ ಬಂದೇನಾ, ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ, ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ.